ವೆಲ್ಕಮ್ ಟು ಎಸ್ ಸ್ಪೀಚ್ ಇನ್ ಕನ್ನಡ ಚಾನಲ್. ಇದನ್ನು ನಾವು ಕಲ್ಲಂಗಡಿ ಅಂದರೆ ವಾಟರ್ ಮಿಲನ್ ಅಂತೇಳಿ ಇಂಗ್ಲೀಷ್ನಲ್ಲಿ ಕರಿತೇವೆ. ಅದ್ರ ಬಗ್ಗೆ 10 ಸಾಲಿನ ಪುಟ್ಟ ಪ್ರಬಂಧ ನೋಡ್ತಾ ಹೋಗೋಣ. ಈ ಒಂದು ಪ್ರಬಂಧ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್, ನನ್ನ ನೆಚ್ಚಿನ ಹಣ್ಣು. ನನ್ನ ನೆಚ್ಚಿನ ಹಣ್ಣು ಕಲ್ಲಂಗಡಿ. ಮತ್ತೊಮ್ಮೆ ನೋಡಿ, ನನ್ನ ನೆಚ್ಚಿನ ಹಣ್ಣು ಕಲ್ಲಂಗಡಿ. ಎರಡನೇ ಪಾಯಿಂಟ್, ಇದು ಹೊರಗೆ ಹಸಿರು, ಒಳಗೆ ಕೆಂಪು ಬಣ್ಣವಿದೆ. ಮತ್ತೊಮ್ಮೆ ನೋಡಿ, ನನ್ನ ನೆಚ್ಚಿನ ಹಣ್ಣು ಕಲ್ಲಂಗಡಿ. ಇದು ಹೊರಗೆ ಹಸಿರು, ಒಳಗೆ ಕೆಂಪು ಬಣ್ಣವಿದೆ. ಮೂರನೇ ಪಾಯಿಂಟ್, ಇದರ ಬೀಜವು ಕಪ್ಪು ಬಣ್ಣದಿಂದ ಕೂಡಿದೆ. ಮತ್ತೊಮ್ಮೆ ನೋಡಿ, ಇದರ ಬೀಜವು ಕಪ್ಪು ಬಣ್ಣದಿಂದ ಕೂಡಿದೆ. ನಾಲ್ಕನೇ ಪಾಯಿಂಟ್, ಕಲ್ಲಂಗಡಿ ನಮ್ಮ ದೇಹವನ್ನು ತಂಪಾಗಿರಿಸುತ್ತದೆ. ಮತ್ತೊಮ್ಮೆ ನೋಡಿ, ಕಲ್ಲಂಗಡಿ ನಮ್ಮ ದೇಹವನ್ನು ತಂಪಾಗಿರಿಸುತ್ತದೆ. ಐದನೇ ಪಾಯಿಂಟ್, ಇದು ಸಿಹಿ ಮತ್ತು ರಸಭರಿತವಾದ ಹಣ್ಣು. ಓಕೆ, ಅದಾನಂತರ ಆರನೇ ಪಾಯಿಂಟ್, ಇದು ದೊಡ್ಡ ಹಾಗೂ ಭಾರವನ್ನು ಹೊಂದಿದೆ. ಏಳನೇ ಪಾಯಿಂಟ್, ಇದನ್ನು ಜ್ಯೂಸ್ ಮಾಡಲು ಬಳಸುತ್ತಾರೆ. ಈ ಹಣ್ಣಿನಿಂದ ಜ್ಯೂಸ್ ಸಹಿತ ಮಾಡ್ತಾರೆ ಅಂತೇಳಿ ಅರ್ಥ. ಓಕೆನಾ, ಇದನ್ನು ಜ್ಯೂಸ್ ಮಾಡಲು ಬಳಸುತ್ತಾರೆ. ಎಂಟನೇ ಪಾಯಿಂಟ್, ಬೇಸಿಗೆಯಲ್ಲಿ ನಮಗೆ ಕಲ್ಲಂಗಡಿ ಸಿಗುತ್ತವೆ. ಬೇಸಿಗೆ ಕಾಲದಲ್ಲಿ ಇವು ಹೆಚ್ಚಿಗೆ ಬೆಳೀತಾರೆ, ಅವಾಗೆ ಬರೋದು ನಮಗೆ ಕಲ್ಲಂಗಡಿ ಕೂಡ. ಬೇಸಿಗೆಯಲ್ಲಿ ನಮಗೆ ಕಲ್ಲಂಗಡಿ ಸಿಗುತ್ತವೆ. ಒಂಬತ್ತನೇ ಪಾಯಿಂಟ್, ಕಲ್ಲಂಗಡಿಯು ವಿವಿಧ ಜೀವಸತ್ವಗಳನ್ನು ಹೊಂದಿರುತ್ತವೆ. ಮತ್ತೊಮ್ಮೆ, ಕಲ್ಲಂಗಡಿಯು ವಿವಿಧ ಜೀವಸತ್ವಗಳನ್ನು ಹೊಂದಿರುತ್ತವೆ. 10ನೇ ಪಾಯಿಂಟ್, ನಾನು ಕಲ್ಲಂಗಡಿ ಹಣ್ಣನ್ನು ತಿನ್ನಲು ಇಷ್ಟಪಡುವೆ ಮತ್ತು ತಿನ್ನುವೆ. ಮತ್ತೊಮ್ಮೆ ನೋಡಿ, ನಾನು ಕಲ್ಲಂಗಡಿ ಹಣ್ಣನ್ನು ತಿನ್ನಲು ಇಷ್ಟಪಡುವೆ ಮತ್ತು ತಿನ್ನುವೆ. ಓಕೆನಾ? ಹಾಗಾದರೆ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸಾಯಿನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.